ರಿಹ್ಯಾಬ್ ಸೆಂಟರ್ನಲ್ಲಿ ದರ್ಶನ್ ಎಂಬ ಯುವಕನ ಸಾವು ಪ್ರಕರಣ ಸಿಐಡಿ ಪೊಲೀಸರಿಂದ ರಿಹ್ಯಾಬ್ ಸೆಂಟರ್ನಲ್ಲಿ 8 ಜನರನ್ನು ಬಂಧಿಸಲಾಗಿದೆ. ಕಳೆದ ನವೆಂಬರ್ 26ರಂದು ಮೃತಪಟ್ಟಿದ್ದ ಯುವಕ ದರ್ಶನ್ ಯುನಿಟಿ ಫೌಂಡೇಶನ್ ಎಂಬ ರಿಹ್ಯಾಬ್ ಸೆಂಟರ್ನಲ್ಲಿ ಸಾವನ್ನಪ್ಪಿದ್ರು. ಬೆಂಗಳೂರು ಉತ್ತರ ತಾಲೂಕಿನ ಅಡಕಮಾರ್ನಹಳ್ಳಿಯಲ್ಲಿರುವಂತಹ ಸೆಂಟರ್ ಇದು. ರಿಹ್ಯಾಬ್ ಸೆಂಟರ್ನ ಇನ್ಚಾರ್ಜ್ ನವೀನ್ ಸೇರಿದಂತೆ ಅಖಿಲ್, ನಾರಾಯಣ್, ಹಿತೇಶ್ ಕುಮಾರ್, ಮಂಜು, ರವಿ, ಸಾಹಿಲ್ ಅಹಮದ್, ನವೀನ್ ಕುಮಾರ್ನನ್ನ ಬಂಧಿಸಲಾಗಿದೆ. ಯುವಕ ದರ್ಶನ್ ಮೇಲೆ ಫೈಬರ್ ಲಾಠಿ, ಪ್ಲಾಸ್ಟಿಕ್ ಪೈಪು, ಬ್ಯಾಟು, ಮರದ ಪೀಸು ಇದೆಲ್ಲದರಿಂದ ಹಲ್ಲೆ ಮಾಡಲಾಗಿತ್ತು ಅನ್ನುವಂಥ ಆರೋಪ ಇದು. ಗೇಟ್ ಒಡೆದು ಹೋಗ್ತೇನೆ ಎಂದಿದ್ದಕ್ಕೆ ಹಲ್ಲೆ ಮಾಡಲಾಗಿತ್ತು ಅನ್ನುವಂಥ ಆರೋಪ. ಬಿಪಿ ಲೋ ಆದ ಬಳಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಆರೋಪಿಗಳು. ಹಲ್ಲೆ ಆಗಿ 3 ದಿನದ ಬಳಿಕ ಮೃತಪಟ್ಟಿದ್ದ ಯುವಕ ದರ್ಶನ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನ ಬಂಧಿಸಲಾಗಿದೆ, ತನಿಖೆಯನ್ನು ಮಾಡಲಾಗ್ತಾ ಇದೆ. ಇಲ್ಲೇನಾಗಿತ್ತು ಅಂದರೆ ಆತ ಈ ರಿಹ್ಯಾಬ್ ಸೆಂಟರ್ನಿಂದ ಹೊರಗಡೆ ಹೋಗ್ತೀನಿ ಅಂತ, ಈ ಕುಡಿತದ ಚಟ ಇನ್ನೊಂದು ಮತ್ತೊಂದು ಎಲ್ಲ ಕಲ್ತಿರ್ತಾರಲ್ಲ ಅದನ್ನೆಲ್ಲ ಬಿಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಾವ ಥರ ಇದನ್ನು ಬಿಡಿಸೋ ಪ್ರಯತ್ನಗಳಾಗುತ್ತೋ, ಮಾನಸಿಕವಾಗಿ ಅದೆಷ್ಟು ವೇದನೆ ಆಗುತ್ತೋ, ಆಲ್ರೆಡಿ ಅವ್ರು ಮಾನಸಿಕವಾಗಿ ಡಿಸ್ಟರ್ಬ್ ಆಗಿಬಿಟ್ಟಿರ್ತಾರೆ. ಇದ್ದಂಥ ಚಟವನ್ನೆಲ್ಲ ಒಂದೇ ದಿನದಲ್ಲಿ ಬಿಡು ಅಂತಂದ್ರೆ ಹೆಂಗೆ ಬಿಡ್ತಾರೆ ಹೇಳಿ ನೋಡೋಣ. ಸೊ ಅದಕ್ಕೆ ಅಂತ ಇಲ್ಲಿಗೆಲ್ಲ ಸೇರಿಸ್ಬಿಡ್ತಾರೆ. ಆದರೆ ಇಲ್ಲಿ ಯಾವ ಥರ ನಡೆಸ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಆತ ಹೊರಗಡೆ ಹೋಗ್ತೀನಿ ಅಂತಂದಿದ್ದಕ್ಕೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಲಾಗಿತ್ತು. ಸೊ ಇದರಿಂದ BP ಎಲ್ಲ ಲೋ ಆಗಿ ಆತ ಡೆತ್ ಆಗಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಂಧಿಸಲಾಗಿದೆ, ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ವಿಚಾರಣಾ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಗೊತ್ತಾಗ್ತಾ ಇರೋದು. ಇವರು ಯಾಕೆ ಹಲ್ಲೆ ಮಾಡಿದ್ರು, ಏನು ಎತ್ತ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ರಿಹ್ಯಾಬ್ ಸೆಂಟರ್ಗೂ ಮೊದಲು ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಆರೋಪ. ಮೊದಲು ಯುವಕ ದರ್ಶನನ್ನ ಠಾಣೆಗೆ ಕರೆದೊಯ್ದಿದ್ರು ಪೊಲೀಸರು. ವಿವೇಕನಗರ ಪೊಲೀಸರು ಯುವಕ ದರ್ಶನನ್ನ ಕರೆದೊಯ್ದಿದ್ರು. ಡೆಲಿವರಿ ಬಾಯ್ಗೆ ಹಲ್ಲೆ ಮಾಡಿದ ಆರೋಪದ ಅಡಿ ಕರೆತಂದಿದ್ರು ಪೊಲೀಸರು. ಈ ವೇಳೆ ಯುವಕ ದರ್ಶನ್ಗೆ ಪೊಲೀಸರು ಹಿಗ್ಗಾಮುಗ್ಗಾ ಥಳಿಸಿದ್ರು ಅನ್ನುವಂಥ ಆರೋಪ. ಬಳಿಕ ಯುನಿಟಿ ಫೌಂಡೇಶನ್ ರಿಹ್ಯಾಬ್ ಸೆಂಟರ್ಗೆ ಸೇರಿಸಿದ್ರು ಪೊಲೀಸರು. ರಿಹ್ಯಾಬ್ ಸೆಂಟರ್ನಲ್ಲಿ ಲೋ BP ಆಗಿ ಮೃತಪಟ್ಟಿದ್ದ ಯುವಕ ತಾಯಿ ಆದಿಲಕ್ಷ್ಮಿ ಬಂದು ನೋಡಿದಾಗ ಆಸ್ಪತ್ರೆಯಲ್ಲಿದ್ದ ಮೃತದೇಹ, ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ ಯುವಕನ ಮೃತದೇಹ. ಹೀಗಾಗಿ ವಿವೇಕನಗರ ಪೊಲೀಸರ ವಿರುದ್ಧ ಆರೋಪಿಸ್ತಾ ಇರೋದು ಆದಿಲಕ್ಷ್ಮಿ. ಇದೇ ಕೇಸ್ನಲ್ಲಿ ಸಸ್ಪೆಂಡ್ ಆಗಿದ್ದ ವಿವೇಕನಗರ ಇನ್ಸ್ಪೆಕ್ಟರ್ ಶಿವಕುಮಾರ್ ಬಳಿಕ CIDಗೆ ಪ್ರಕರಣ ವರ್ಗಾವಣೆ ಮಾಡಿದ್ದ DG ಅಂಡ್ IGP. ಇದೀಗ CID ಅಧಿಕಾರಿಗಳಿಂದ 8 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ಮೊದಲಿಗೆ ಬೇರೆ ಆ್ಯಂಗಲ್ ಇತ್ತು, ಈಗ ಇನ್ನೊಂದು ಆ್ಯಂಗಲ್ ಪಡ್ಕೊಂಡಿದೆ. 8 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ತನಿಖಾ ಸಂದರ್ಭದಲ್ಲಿ ಏನೆಲ್ಲ ವಿಚಾರ ಗೊತ್ತಾಗ್ತಾ ಇದೆ? ನೀತಿಯನ್ನು ಕಳೆದ ನವೆಂಬರ್ 26ರಂದು ದರ್ಶನ್ ಎಂಬ ಯುವಕ ಹಲ್ಲೆಗೀಡಾಗಿ ಪೊಲೀಸರಿಂದ ಮೃತಪಟ್ಟಿದ್ದಾನೆ ಅಂತೇಳಿ ಆರೋಪಗಳು ಕೇಳಿ ಬಂದಿತ್ತು. ಆತ ಕುಡಿದು ಸಾಕಷ್ಟು ತರಲೆಯನ್ನ ಮಾಡ್ತಾ ಇರ್ತಾನೆ. ಇದೇ ವಿಚಾರವಾಗಿ ಪೊಲೀಸರು ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಆತನ್ನ ಕರ್ಕೊಂಡೋಗಿ ಪೊಲೀಸ್ ಭಾಷೆಯಲ್ಲಿ ಹೇಳಿ ಕಳ್ಸಿರ್ತಾರೆ. ಆದ್ರೆ ಈ ಬಾರಿ ಕರ್ಕೊಂಡು ಹೋದಾಗ ಆತನಿಗೆ ಏನು ಪೊಲೀಸ್ ಠಾಣೆಯಲ್ಲಿ ವರ್ಕ್ ಮಾಡಲಾಗಿರುತ್ತೆ ಅಂತ ಹೇಳಲಾಗುತ್ತೆ. ಇದಾದ ನಂತರ ಪೊಲೀಸರೇ ಏನು ಅಡಕಮಾರ್ನಹಳ್ಳಿ ಬಳಿ ಇರುವಂತಹ ರಿಹ್ಯಾಬ್ ಸೆಂಟರ್ ಯುನಿಟಿ ಫೌಂಡೇಶನ್ ಏನಿದೆ ಅಲ್ಲಿಗೆ ಸೇರಿಸಿರ್ತಾರೆ. ಸೊ ಅಲ್ಲಿ ಹೋಗಿ ಕೆಲ ದಿನಗಳೆಲ್ಲ ಆತ ಮೃತಪಟ್ಟಿರ್ತಾನೆ. 2-3 ದಿನಗಳಲ್ಲಿ ಆ ಬಾಡಿಯನ್ನ ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಟ್ಟು ಅಲ್ಲಿಂದ ಎಲ್ಲರೂ ಕೂಡ ಎಸ್ಕೇಪ್ ಆಗಿರ್ತಾರೆ. ಯಾವಾಗ ಈ ವಿಚಾರ ದರ್ಶನ್ ಅವರ ತಾಯಿ ಆದಿಲಕ್ಷ್ಮಿ ಮತ್ತು ಅವರ ಕುಟುಂಬಕ್ಕೆ ಗೊತ್ತಾಗುತ್ತೆ, ತಕ್ಷಣ ಅವರು ಬಂದು ಈ ಸಂಬಂಧ ದೂರನ್ನ ಕೊಡ್ತಾರೆ. ದೂರನ್ನು ಕೊಟ್ಟಾಗ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ವಿವೇಕನಗರ ಇನ್ಸ್ಪೆಕ್ಟರ್ ಶಿವಕುಮಾರ್ ಸಸ್ಪೆಂಡ್ ಆಗ್ತಾರೆ. ಅದರ ಜೊತೆಗೆ ಪ್ರಕರಣ ಬಹುತೇಕವಾಗಿ ಅಲ್ಲಿಗೆ ಮುಕ್ತಾಯವಾಗುವ ಹಂತದಲ್ಲಿರುತ್ತೆ. ಆದ್ರೆ ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗುತ್ತೋ ಪ್ರಕರಣವನ್ನ CIDಗೆ ಹಸ್ತಾಂತರವನ್ನು ಮಾಡಿ ತನಿಖೆಯನ್ನ ಮಾಡ್ಲಿಕ್ಕೆ ಕೊಡಲಾಗುತ್ತೆ. ತನಿಖೆಯನ್ನ ಮಾಡಿದಾಗ ಈ ರಿಹ್ಯಾಬ್ ಸೆಂಟರ್ ಏನಿದೆ, ರಿಹ್ಯಾಬ್ ಸೆಂಟರ್ ಇರುವಂತ ಕೆಲವರು ಆತನ ಮೇಲೆ ಹಲ್ಲೆ ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು ಗೊತ್ತಾಗಿರುವಂತದ್ದು. ನವೀನ್, ಅಖಿಲ್, ನಾರಾಯಣ್ ಅಲಿಯಾಸ್ ನಾನಿ, ಹಿತೇಶ್ ಕುಮಾರ್, ಮಂಜು, ಸಾಹಿಲ್ ಅಹಮದ್, ನವೀನ್ ಇವರೆಲ್ಲರೂ ಕೂಡ ಬಂದಿರುವಂತ CID ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ರಿಹ್ಯಾಬ್ ಸೆಂಟರ್ಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂತದ್ದು ಬಹುತೇಕವಾಗಿ ಅಲ್ಲಿ ಹೋಗುವಂತವ್ರಿಗೆ ಈ ಡ್ರಿಂಕ್ಸ್ ಇಲ್ಲ ಬೇರೆ ಚಟಗಳಿಗೆ ಏನು ಒಳಗಾಗಿರ್ತಾರೆ ಅದನ್ನ ಬಿಡಿಸ್ಬೇಕು, ಅವ್ರ ಮೇಲೆ ಸಾಕಷ್ಟು ಹಲ್ಲೆಯನ್ನ ಮಾಡಲಾಗುತ್ತೆ ಅಂತ ಹೇಳಿ ಅವ್ರು ಹೇಳಿದ್ದನ್ನ ಕೇಳಿಲ್ಲ, ಊಟ ಕೊಡೋದಿಲ್ಲ, ಅವರಿಗೆ ಕಿರುಕುಳವನ್ನ ಕೊಡಲಾಗುತ್ತೆ ಅನ್ನೋ ಆರೋಪಗಳಿರುವಂತದ್ದು. ಅದರ ಜೊತೆಗೆ ಬಹುತೇಕ ಎಲ್ಲಾ ರಿಹ್ಯಾಬ್ ಸೆಂಟರ್ಗಳು ಯಾರು ನಡೆಸ್ತಾರೆ ಅವ್ರ ಹಿಂದೆ ಸ್ವಲ್ಪ ರೌಡಿ ಪಟ್ಟಿ ಉಳ್ಳಂತವ್ರು, ಅವರ ಹಿನ್ನೆಲೆ ಇದ್ದಂತವ್ರು ಅವರ ಹಿಂದೆ ನಿಂತಿರ್ತಾರೆ. ಸೊ ಅವರನ್ನ ಬಳಸ್ಕೊಂಡು ರಿಹ್ಯಾಬ್ ಸೆಂಟರ್ಗಳನ್ನ ನಡೆಸ್ತಾರೆ ಅಂತ ಆರೋಪಗಳಿರುವಂತದ್ದು. ಇಲ್ಲೂ ಕೂಡ ಅದೇ ರೀತಿ ಆಗಿದೆಯಾ ಅನ್ನೋ ಅನುಮಾನಗಳಿರುವಂತದ್ದು. ಸದ್ಯ ಪೊಲೀಸರು ಈ CID ಅಧಿಕಾರಿಗಳ ಬಗ್ಗೆ ತನಿಖೆ ನಡೆಸಿ ಸದ್ಯ 8 ಜನರ ಬಂಧನ ಆಗಿದೆ. ಶಿವಕುಮಾರ್ ಇನ್ಸ್ಪೆಕ್ಟರ್ ವಿವೇಕ್ ಅವರು ಸಸ್ಪೆಂಡ್ ಆಗಿರುವಂತದ್ದು.
ಇದರಿಂದ ಆಚೆಗೆ ಇದೇ ರೀತಿಯಾಗಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಏನಾದ್ರು ಭಾಗಿಯಾಗಿತ್ತಾ ಈ ಫೌಂಡೇಶನ್ ನಲ್ಲಿ, ಬೇರೆ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳೇನಾದ್ರು ನಡೀತದ ಅನ್ನೋ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.